ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಡಿಕೆ ಶಿವಕುಮಾರ್ ರಾಜ್ಯದ 24ನೇ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಂತೆ ರಾಜ್ಯದ ಜನರಿಗೆ ಗುಡ್ ನ್ಯೂಸ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅದೇ ರೀತಿ ಯುವ ಶಕ್ತಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟರು, ಸುದ್ದಿಗೋಷ್ಠಿ ಮಾಡ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪಟ್ಟಕ್ಕೇರ್ತಾ ಇದ್ದಂತೆ ಗುಡ್ ನ್ಯೂಸ್ ಸಿಕ್ಕಿದೆ. ಯುವ ಸಮೂಹಕ್ಕೆ ಯೂತ್ಸ್ ಅತಿ ದೊಡ್ಡ ಶಕ್ತಿ ಅನ್ನೋದನ್ನ ಅರ್ತಿದ್ದಾರೆ ಡಿಕೆ ಶಿವಕುಮಾರ್. ಯುವ ಯುಗ ಪರಿಕಲ್ಪನೆಯಡಿ ಮಹತ್ವದ ಘೋಷಣೆಯನ್ನ ಮಾಡಿದ್ರು. ರಾಜ್ಯದ ಯುವ ಜನತೆಗಾಗಿ ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಮಹತ್ವದ ಘೋಷಣೆ ಕೂಡ ಆಯ್ತು. ಅಧಿಕಾರ ಸ್ವೀಕಾರ ಆಗ್ತಾ ಇದ್ದಂತೆ ಯುವ ಜನರಿಗೆ ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಅತಿ ಹೆಚ್ಚಿನ ಒತ್ತು ಕೊಡೋದಾಗಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಬಸ್ ಪಾಸ್ ವಿತರಣೆ ಮಾಡಲಾಗುತ್ತೆ ಅನ್ನೋದನ್ನ ಅನೌನ್ಸ್ ಮಾಡಿದ್ರು. ಆ ಮೂಲಕ 56,000 ಉದ್ಯೋಗ ತುಂಬೋದಕ್ಕೆ ಶೀಘ್ರದಲ್ಲೇ ಆಹ್ವಾನ ಕೊಡುತ್ತೆ ಸರ್ಕಾರ ಅಧಿಕೃತವಾಗಿ ಅನ್ನುವಂತಹ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಶೀಘ್ರದಲ್ಲೇ ಸರ್ಕಾರಿ ನೇಮಕಾತಿ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ, ಡೋಂಟ್ ವರಿ ಅಂತ ಯುವ ಶಕ್ತಿಗೆ, ಯುವ ಸಮೂಹಕ್ಕೆ ಧೈರ್ಯ ತುಂಬಿದ್ದಾರೆ. ಭಾರತ ಜೋಡೋ ಯುವ ಸಂಘಗಳ ಸ್ಥಾಪನೆ ಆಗುತ್ತೆ. ಸಂಘಕ್ಕೆ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಘೋಷಣೆ ಮಾಡಲಾಯಿತು. 6ನೇ ಗ್ಯಾರಂಟಿ ಭೂ ಗ್ಯಾರಂಟಿಯನ್ನ ಕೂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿಬಿಟ್ರು. B2A ಖಾತಾ ಇಡೀ ರಾಜ್ಯಕ್ಕೆ ಅದನ್ನ ವಿಸ್ತರಣೆ ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆಯಂತೆ. ಬೆಂಗಳೂರು ನಗರ ರಸ್ತೆಗಳ ಅಭಿವೃದ್ಧಿಗೆ ಸಿಎಂ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದು, ರಸ್ತೆ ಅಭಿವೃದ್ಧಿಗೆ 2,000 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಾನು ಎಷ್ಟಾರಾಗ್ಲಿ, ಎಷ್ಟು ಸಾವಿರ ಕೋಟಿ ಯಾರಾಗ್ಲಿ, ವಿ ವಿಲ್ ಫೇಸ್ ಇಟ್, ವಿ ವಿಲ್ ಡೂ ಇಟ್. ಅದೆಲ್ಲ ನಂಬರ್ಸ್ ಏನು ಕೇಳಕ್ ಹೋಗ್ಬೇಡಿ. ಎಷ್ಟು ಸಾವಿರ ಆಗ್ಲಿ ನಾವು ಮಾಡ್ತೀವಿ. ವಿದ್ಯಾರ್ಥಿಗಳು, ನಮ್ಮ ಮಕ್ಕಳವರು, ಅವ್ರಿಗೆ ಫ್ರೀ ಬಸ್, ಹೆಣ್ಣು ಮಕ್ಕಳಿರ್ಬೋದು ಗಂಡು ಮಕ್ಕಳಿರ್ಬೋದು, ಫ್ರೀ ಬಸ್ ಪಾಸ್ ಅನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇದು 3ನೇದು ಬಹಳ ಪ್ರಮುಖವಾದಂತ ನನ್ನ ಕನಸಿನ ಒಂದು ಚಿಂತನೆ. 25 ವರ್ಷದಿಂದನೇ ಇದು ಬಹಳ ದೊಡ್ಡ ಆಲೋಚನೆ ಮಾಡಿದ್ದೆ. ತಮಗೂ ಕೆಲವೆಲ್ಲ ಗೊತ್ತಿರಬೇಕು. ಈಗ ಒಂದು 10,000 ಭಾರತ್ ಜೋಡೋ ಯುವಕ ಸಂಘಗಳನ್ನ ರಚನೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಪ್ರತಿ ಪಂಚಾಯತಿಗೂ ಒಂದೊಂದು ಯುವಕ ಸಂಘ. ಆ ಯುವಕ ಸಂಘದಲ್ಲಿ ಕನಿಷ್ಠ ಒಂದು 150ರಿಂದ 200 ಜನ ಇರ್ತಾರೆ. ಒಂದು ಪಂಚಾಯತಿ ಒಂದು ಸಂಘ. ಮಿಕ್ಕಿದ್ದು ಅರ್ಬನ್ನಲ್ಲಿ ಸುಮಾರು 6,000 ಪಂಚಾಯತಿ ಇದೆ. ಒಂದು 4,000 ಅರ್ಬನ್ಗಳಲ್ಲಿ, ವಾರ್ಡ್ಗಳಲ್ಲಿ ಇದನ್ನ ಸಂಘ. ಇದು ಸ್ಪೋರ್ಟ್ಸ್ಗೆ, ಕಲ್ಚರಲ್ಗೆ ಮತ್ತು ಅವ್ರದ್ದೇನೇ. ಇದಲ್ಲದೆ B2A ಖಾತಾ, ಅದು ಒಂದು ದೊಡ್ಡ ಸಮಸ್ಯೆ. ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಆಂದೋಲನ ನಡೆಸ್ತಾ ಇದ್ದೀನಿ. ಇನ್ನ ಇದೇ ಟೈಮು. ಇದು ಇಡೀ ರಾಜ್ಯಕ್ಕೆ ವಿಸ್ತರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಪಂಚಾಯತಿ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಇಡೀ ರಾಜ್ಯಕ್ಕೆ. ಸೊ ಎಲ್ಲ ಆಲ್ ಆರ್ ಎಲಿಜಿಬಲ್ ಪ್ರಾಪರ್ಟೀಸ್, ರೂರಲ್ ಅಂಡ್ ಅರ್ಬನ್, ಅವರೆಲ್ಲರೂ ಕೂಡ ಅದನ್ನು ಮಾಡ್ಕೊಳ್ಳಿ.